ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್, ಮಸಾಲೆಗಳ ಸ್ವರ್ಗ. ಇವತ್ತಿನ ದಿನ ತುಂಬ ಹೆಲ್ತಿ ಆಗಿರೋವಂಥ, ತುಂಬ ತಂಪಾಗಿರೋವಂಥ ಒಂದು ಸ್ವೀಟ್ ಮಾಡೋಣ. ಇಲ್ಲಿ ನಾನು 2 ಲೋಟದಷ್ಟು ರಾಗಿ ತೊಗೊಂಡಿದ್ದೀನಿ. ಅದಕ್ಕೆ ರಾಗಿ ನೆನೆಯಷ್ಟು ನೀರು ಹಾಕಿಬಿಟ್ಟು ಇದನ್ನು ಒಂದು 7ರಿಂದ 8 ತಾಸು ನೆನೆಸ್ಕೊಳ್ಳೋಣ. ನೆನೆಸ್ಕೊಂಡಿರೋಂಥ ರಾಗಿನ ಹಾಗೆ 1 ಬಟ್ಲಷ್ಟು ಹಸಿ ಕೊಬ್ಬರಿ ತುರಿನ ಹಾಕಿ ಸ್ವಲ್ಪ ನೀರು ಹಾಕಿ ಈ ಮಿಶ್ರಣನ ರುಬ್ಕೊಳ್ಳೋಣ. ಈ ರುಬ್ಕೊಂಡಿರೋಂಥ ಮಿಶ್ರಣನ ಒಂದು ಪಾತ್ರೆಗೆ ಬಟ್ಟೆ ಕಟ್ಕೊಂಡು ಅದನ್ನು ಸೋಸ್ಕೊಳ್ಳೋಣ. ನೀವು ಈ ರೀತಿ ಬಟ್ಟೆ ಕಟ್ಕೊಂಡೇ ಸೋಸ್ಕೋಬೇಕು. ಸೋಸ್ಕೊಂಡಿದ ನಂತರ ಇದನ್ನು 2-3 ಸರಿ ಇದೇ ರೀತಿ ರುಬ್ಕೊಳ್ಬೇಕು. ಆವಾಗ ಇದರಲ್ಲಿರೋವಂಥ ಎಲ್ಲ ಹಾಲಿನ ಅಂಶ ಬರುತ್ತೆ. ನೋಡಿ, ಈ ರೀತಿ ಸೋಸ್ಕೊಳ್ಳೋಣ. ಹಾಲು ಅಂಥದ್ದೆಲ್ಲ ಕೆಳಗಡೆ ಬರುತ್ತೆ, ಗಟ್ಟಿ ಭಾಗ ಮೇಲೆ ಉಳ್ಕೊಳ್ಳುತ್ತೆ. ನೋಡಿ, ಚೆನ್ನಾಗಿ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಕೈ ಇಟ್ಕೊಳ್ಳೋಣ. ಹಾಲಿನ ಅಂಶ ಎಲ್ಲ ಕೆಳಗಡೆ ಹೋಗ್ತಾ ಇದೆ. ಇದರಲ್ಲಿ ಇನ್ನೂ ಹಾಲಿನ ಅಂಶ ಇರುತ್ತೆ, ಹಾಗಾಗಿ ಇದನ್ನು ಇನ್ನೂ 1-2-3 ಸರಿ ಪೂರ್ತಿ ಎಲ್ಲ ಇದರಲ್ಲಿ ಏನೂ ಇಲ್ಲಪ್ಪ ಅನ್ನೋ ಲೆಕ್ಕಕ್ಕೆ ಬರೋವರೆಗೂ ಇದನ್ನು ರುಬ್ಕೊಳ್ಬೇಕು. ನೋಡಿ, ಇದರಲ್ಲಿ ಇನ್ನೂ ಬಿಳಿ ಬಿಳಿ ಇದೆ, ಹಾಗಾಗಿ ನಾನು ಮತ್ತೆ ಹಾಕ್ಕೊಳ್ತೀನಿ. ರಾಗಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು. ಅದರಲ್ಲೂ ನೆನೆಸಿ ಮಾಡಿದಂಥ ಪದಾರ್ಥ ಇನ್ನೂ ಒಳ್ಳೆಯದು ಅಂತ ಗೊತ್ತು. ಹಾಗಾಗಿ ಇದು ರಾಗಿ ನೆನೆಸಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ, ಎಲ್ಲ ರುಬ್ಬಿ ಸೋಸ್ಕೊಂಡಿರೋ ಅಂಥ ಹಾಲಿನ ಅಂಶ ಇದು. ನೋಡಿ, ಈ ರೀತಿ ಏನೂ ಉಳಿಬಾರ್ದು, ಬರೀ ಸಿಪ್ಪೆ ಸಿಪ್ಪೆ ಆಗೋವರೆಗೂ ಇದನ್ನೇ ರುಬ್ಕೊಳ್ಬೇಕು ನೀವು 2-3 ಸರಿ. ಈಗ ನಾವೇನು ಹಾಲು ತಕ್ಕೊಂಡಿದ್ದೇವಲ್ಲ, ಈ ಹಾಲಿನ ಪಾತ್ರೆ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 8 ತಾಸು ಇದನ್ನು ಹೀಗೆ ಬಿಡಬೇಕು. ಪ್ಲೇಟ್ ಮುಚ್ಚಿ ಸೈಡಿಗೆ ಇಡೋಣ. ಇಲ್ಲಿ ಅರ್ಧ ಕೆಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಒಣಶುಂಠಿ ಹಾಗೂ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ, ಒಂದು 2 ಚಮಚದಷ್ಟು. 1-2 ಚಮಚದಷ್ಟು ಗಸಗಸೆ, ಹಾಗೆ 1 ಬಟ್ಲಷ್ಟು ತುರಿದಿರೋಂಥ ಒಣ ಕೊಬ್ಬರಿ. ಈಗ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಪಾಕ ಎಲ್ಲ ಬರೋ ಅವಶ್ಯಕತೆ ಇಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು, ನಮಗೆ ಸೋಸ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ಅಷ್ಟೇ. ನೋಡಿ, ಆವಾಗಲೇ ತೆಗೆದಿಟ್ಟಿದ್ವಲ್ಲ 8 ತಾಸು, ಆ ಹಾಲು ಮೇಲ್ಗಡೆ ನೀರಿನ ಅಂಶ ಇದೆ, ತಳದಲ್ಲಿ ಗಟ್ಟಿ ಭಾಗ ಉಳಿದಿದೆ. ಈಗ ಒಂದು ದಪ್ಪ ತಳ ಇರೋ ಪಾತ್ರೆಗೆ ಮೇಲಿನ ನೀರಿನ ಅಂಶನ ಸುರ್ಕೊಳ್ಳೋಣ. ಗಟ್ಟಿಯಾಗಿರೋಂಥ ಭಾಗ ಇದರಲ್ಲಿ ಬರದೆ ಹಾಗೆ ಬರೀ ನೀರಿನ ಅಂಶ ಮಾತ್ರ ನಿಧಾನಕ್ಕೆ ಸುರುಕೋಬೇಕು. ನೋಡಿ, ಗಟ್ಟಿಯಾಗಿರೋ ಭಾಗ ಹಾಗೆ ಇಟ್ಟಿದ್ದೀನಿ. ಈ ಏನು ನೀರಿನ ಅಂಶ ಒಲೆ ಮೇಲೆ ಇಟ್ಟಿದ್ದಾವಲ್ಲ, ಇದು ಕುದಿ ಬರಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ನಾವು. ನೋಡಿ, ತಳದಲ್ಲಿ ಎಷ್ಟು ಗಟ್ಟಿಯಾಗಿರೋವಂಥದ್ದಿದೆ. ನಾವು ಇದನ್ನು ಆ ನೀರು ಕುದಿಯೋಕ್ಕೆ ಶುರು ಆಗಿದ್ಮೇಲೆ ಈ ಗಟ್ಟಿಯಾಗಿರೋ ಭಾಗನೂ ಇದಕ್ಕೆ ಸೇರಿಸ್ಬೇಕು. ನಿಮಗೆ ಅನ್ನಿಸ್ಬೋದು ಎರಡನ್ನೂ ಸೇರಿಸೋದಾಗಿದ್ಮೇಲೆ ಮತ್ತೆ ಯಾಕೆ ಬೇರೆ ಬೇರೆ ಇಡಬೇಕು, ಒಟ್ಟಿಗೆ ಸೇರಿಸ್ಬೋದಲ್ಲ ಅಂತ. ಬಟ್ ಏನು ಅಂದರೆ, ನಾವು ಡೈರೆಕ್ಟಾಗಿ ಹಂಗೆ ಇಟ್ಟಾಗ ಭಾಳ ಬೇಗ ಈ ಹಿಟ್ಟು ಗಟ್ಟಿಯಾಗೋಕ್ಕೆ ಶುರು ಆಗುತ್ತೆ, ಸರಿಯಾಗಿ ಬೇಯೋಲ್ಲ. ಅದರಿಂದ ಅದು ಚೆನ್ನಾಗಿ ಬಿಸಿ ಆಗಿದ ನಂತರನೇ ನೀವು ಈ ಗಟ್ಟಿ ಭಾಗನ ಅದಕ್ಕೆ ಸೇರಿಸ್ಬೇಕು. ಇದು ಪೂರ್ತಿ ರೆಡಿ ಆಗೋವರೆಗೂ ಕಂಟಿನ್ಯೂ ಆಗಿ ಕೈ ಆಡ್ತಾನೇ ಇರಬೇಕು. ಒಂದು ಸ್ವಲ್ಪ ಬಿಟ್ರೂ ಇದು ತಳ ಹತ್ತುತ್ತೆ. ನೋಡಿ, ಗಟ್ಟಿ ಭಾಗ ಇದಕ್ಕೆ ಸೇರಿಸಿದ್ದಾಯಿತು. ಈಗ ಇದು ಸ್ವಲ್ಪ ಗಟ್ಟಿ ಆಗಬೇಕು. ಗಟ್ಟಿ ಆಗಿದ ನಂತರ ನೀವು ಒಲೆ ಮೇಲಿಟ್ಟು ಒಂದು 6-7 ನಿಮಿಷದ ನಂತರ ಅದು ನಿಧಾನಕ್ಕೆ ಗಟ್ಟಿಯಾಗೋಕ್ಕೆ ಶುರುವಾಗುತ್ತೆ. ಆವಾಗ ಇದಕ್ಕೆ ಬೆಲ್ಲದ ನೀರೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ನೀವು ಡೈರೆಕ್ಟಾಗಿ ಹಾಗೆ ಇಟ್ಬಿಟ್ರೆ ಗಂಟು ಬಿದ್ದುಬಿಡುತ್ತೆ.
ಹಾಗಾಗಿ ನೀರು ಬಿಸಿ ಆಗಿದ ನಂತರ ನಾವು ಅದಕ್ಕೆ ಗಟ್ಟಿ ಭಾಗ ಸೇರಿಸೋದು. ಈಗ ಮುದ್ದೆ ಎಲ್ಲ ಮಾಡುವಾಗ ಬಿಸಿನೀರು ಕಾದಿದ ಮೇಲೆ ನಾವು ಹಿಟ್ಟು ಸೇರಿಸ್ತೀವಲ್ಲ, ಆ ರೀತಿ ಇದು ನೀರು ಬಿಸಿ ಆಗಿದ ನಂತರನೇ ನೀವು ಇದಕ್ಕೆ ಗಟ್ಟಿ ಭಾಗ ಸೇರಿಸ್ಬೇಕು. ನೋಡಿ, ಬೆಲ್ಲ ಸೇರಿಸಿದ ನಂತರ ಇದಕ್ಕೆ ಏಲಕ್ಕಿ ಶುಂಠಿ ಪುಡಿ ಸೇರಿಸೋಣ. ನೀವು ಕಂಟಿನ್ಯೂ ಕೈ ಆಡ್ತಾನೆ ಇರಬೇಕು. ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು ನೀವು. ನೋಡಿ, ಚೆನ್ನಾಗಿ ಕೈ ಆಡ್ಕೊಳ್ತಾ ಇದ್ದೀವಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಒಂಥರ ಗ್ಲಾಸ್ ಥರ ಅನ್ನಿಸ್ತಾ ಇದೆ. ನೋಡಿ, ಇಲ್ಲಿಗೆ ಒಂದು ಹರವೆಣಕ್ಕೆ ಸ್ವಲ್ಪ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ರೌಂಡ್ ಮಾಡಿದಾಗ ಅದು ಉಂಡೆ ಥರ ಆಗಬೇಕು. ನೀವು ಒದ್ದೆ ಕೈ ಮಾಡಿಕೊಂಡು ಸ್ವಲ್ಪ ಹಿಂಗೆ ಹಿಟ್ಟನ್ನ ತಗೊಂಡು ಕೈಯಲ್ಲಿ ರೌಂಡ್ ಮಾಡಿದರೆ, ಬಾಲ್ ಥರ ಮಾಡಿದರೆ ಕೈಗೆ ಹಿಟ್ಟು ಅಂಟ್ಕೋಬಾರ್ದು. ಆ ಹದಕ್ಕೆ ಬಂದಿದೆ ಅಂದರೆ ನೀವು ಇದನ್ನು ಒಂದು ಪ್ಲೇಟಿಗೆ ಸುರುಕೋಬೋದು. ನಿಮಗೆ 15 ನಿಮಿಷ ಆಗಿಂದು ಬೆಂದಿದೆಯೋ ಇಲ್ಲ ಅಂತ ಡೌಟ್ ಇದ್ದರೆ ನೀವು ಈ ರೀತಿ ಚೆಕ್ ಮಾಡ್ಕೊಳ್ಬೋದು. ನಾವು ತುಂಬ ಸರಿ ಮಾಡೋದ್ರಿಂದ ನಮಗೆ ಒಂದು ಅಂದಾಜು ಇರುತ್ತೆ ಬೆಂದಿದೆ ಅಂತೇಳ್ಬಿಟ್ಟು, ಹಾಗಾಗಿ ತೆಗೆದಿದ್ದು. ನೋಡಿ, ಈಗ ಆವಾಗಲೇ ತುರಿದಿಟ್ಕೊಂಡಿದ್ವಲ್ಲ ಒಣ ಕೊಬ್ಬರಿ ಪುಡಿ, ಹಾಗೆ ಗಸಗಸೆನ ಇದ್ರ ಮೇಲೆ ಹಾಕ್ಕೊಳ್ಳೋಣ. ಇದು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ನೀವು ಇದನ್ನಿನ್ನೂ ರಾತ್ರಿ ಮಾಡಿಟ್ಟು ಬೆಳಗ್ಗೆ ತಿಂದರೆ ತುಂಬ ಒಳ್ಳೆಯದು. ಒಂಥರ ಹೇಗೆ ಅಂದರೆ ಈ ಜೆಲ್ಲಿ ಟೈಪ್ ಇದು ಅಲ್ಲಾಡ್ತಾ ಇರುತ್ತೆ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವು ಕಡೆ ಇದಕ್ಕೆ ಕೀಲ್ಸ ಅಂತ ಕರೀತಾರೆ, ಕೆಲವು ಕಡೆ ಹಾಲ್ಬಾಯಿ ಅಂತ ಕರೀತಾರೆ, ಇನ್ನು ಕೆಲವು ಕಡೆ ಮಣ್ಣಿ ಅಂತ ಕರೀತಾರೆ. ನಿಮ್ಮ ಕಡೆ ಏನು ಕರೀತಾರೋ ಗೊತ್ತಿಲ್ಲ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನನಗೂ ಗೊತ್ತಾಗುತ್ತೆ ಏನು ಅಂತ. ನೋಡಿ, ಈ ರೀತಿ ಪೀಸಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಪೂರ್ತಿ ತಣ್ಣಗಾಗಿದ ಮೇಲೆ. ನೀವು ಇದನ್ನು ಯಾವಾಗ ಬೇಕಾದರೂ ತಿನ್ಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ದೇಹಕ್ಕೂ ತುಂಬ ತಂಪು. ಬೆಲ್ಲ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು.